ಅಲ್ಲ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕಿದೀನಿ ಅಷ್ಟೇ. ನನಗಾದಂತ ಗಾಯಗಳು, ನನಗಾದಂತ ನೋವಿನ ಬಗ್ಗೆ ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ದೆ. ಈಗ ನಾನು ಹೊರಗಡೆ ಬಂದು ಅದನ್ನ ಪ್ರಚಾರ ತಗೊಳ್ಳುವಂತ ಅವಶ್ಯಕತೆ ನನಗಿಲ್ಲ. ನನಗಾದಂತ ನೋವು, ನನಗಾದಂತ ಗಾಯದ ಬಗ್ಗೆ ನಾನು ಹೌದು ತೆಗೆದು ಹಾಕಿದೀನಿ. ಈಗ ನಾನು ನಿಮ್ಮೆಲ್ಲರ ಮುಂದೆ ತೋರಿಸ್ತೀನಿ ಇದನ್ನ. ಈಗ ನನಗಾಗಿರೋ ಅಂತದ್ದು, ಯಾಕಂದ್ರೆ ನಾನು ಒಬ್ಬ ಕಲಾವಿದೆ ಆಗಿರೋದ್ರಿಂದ ಈಗ ನನ್ನ ಕಾಲ್ಗಳಲ್ಲೇ ಆಗ್ಬೋದು, ಈಗ ನಾನು ಅದನ್ನ ತೋರಿಸ್ಲೇಬೇಕಾಗತ್ತೆ. ಈಗ ಅದನ್ನ ಬಿಗ್ ಬಾಸ್ ಅವ್ರು ಹೊರಗಡೆ ತೋರ್ಸಿರ್ಲಿಲ್ಲ. ಏನ್ ಹೊರಗಡೆ ತೋರ್ಸಿರ್ಲಿಲ್ಲ, ಯಾಕೆಂದ್ರೆ ನಾನ್ ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಷ್ಟೋ ವಿಚಾರಗಳು ಅಲ್ಲಿ ಆಗಿರೋದೇ ಒಂದು, ಬಟ್ ಹೊರಗಡೆ ಬಂದಿರೋದೇ ಇನ್ನೊಂದು, ಮತ್ತೆ ಅದನ್ನ ಪ್ರೊಜೆಕ್ಟ್ ಮಾಡಿರೋ ರೀತಿನೇ ಬೇರೆ. ಹಾಗಾಗಿ ನಾನು ಕೂಡ ಒಬ್ಬ ಟಫ್ ಕಂಟೆಂಡರ್ ಆಗಿ ಅಲ್ಲಿ ಇದ್ದಾಗ, ಯಾಕಂದ್ರೆ ಅಲ್ಲಿ ನೋವು ಆಗ್ತಿದೆ, ನಮ್ಗೆ ಏನೋ ಒಂದು ದೈಹಿಕವಾಗಿ ಹಲ್ಲೆ ಆಗ್ತಿದೆ, ಮಾನಸಿಕವಾಗಿ ಹಲ್ಲೆ ಆಗ್ತಿದೆ ಅಂದಾಗ ನಾವ್ ಯಾರನ್ನ ಕೇಳ್ಬೇಕು? ನಮಗ್ ಗೊತ್ತಿಲ್ಲ ಅಲ್ಲಿ ಎಷ್ಟು ಅದನ್ನ ಪ್ರೊಜೆಕ್ಟ್ ಮಾಡಿದಾರೆ, ಎಷ್ಟು ತೋರಿಸಿದಾರೆ ಅಂತ. ಸೊ ನನಗಾಗಿದೆ, ನಾನು ಕೇಳಿದೀನಿ. ನೋಡಿ, ಯಾವಾಗ್ಲೂ ಕೂಡ ಒಂದು ಆಕ್ಸಿಡೆಂಟ್ ಅನ್ನೋದು ಬೇರೆ. ಯಾಕೆ ಅಂತಂದ್ರೆ ಉದ್ದೇಶ ಪೂರ್ವಕವಾಗಿ ಇಂಟೆನ್ಷನಲಿ ಮಾಡುವಂತದ್ದು ಬೇರೆ. ಸೊ ಹಾಗಾಗಿ ನನ್ನ ನೋವನ್ನ ನಾನು ತೋಡ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಕೆಲವರಿಗೆ ಅದು ಅವರೇ ಮಾಡಿದ್ದಾರೆ ಅನ್ನೋದೇ ಆದ್ರೆ, ಅಥವಾ ಅವ್ರಿಗೆ ಯಾಕೆ ಅದು ಆ ರೀತಿ ಬಿಂಬಿಸ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ. ಸೊ ನನಗಾಗಿರುವಂತ ನೋವನ್ನ, ನನ್ನ ಫೋಟೋನ ನಾನು ಹಾಕೊಂಡಿದ್ದೀನಿ.